ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟ್ಯಾಂಡರ್ಡ್ ಮನರಂಜನೆ. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿ ಸುಬ್ಬು ನನ್ನ ಮೇಲೆ ಎಷ್ಟೆಲ್ಲ ಪ್ರೀತಿ ಇಟ್ಟಿದ್ದಾನೆ ಅನ್ನೋ ವಿಷಯನ ತಿಳ್ಕೊಳ್ಳೋದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಬಿಟ್ಟೆ. ಕೊನೆಗೂ ಈ ವಿಷಯ ನಿಮ್ಮಿಂದ ನನಗೆ ಗೊತ್ತಾಯಿತು. ಇನ್ನು ಮುಂದೆ ನನ್ನ ಜೀವನದ ದಿಕ್ಕೇ ಬದಲಾಗುತ್ತೆ ಮತ್ತು ನನ್ನ ಬದುಕಲ್ಲಿ ಪ್ರೀತಿಯ ತಂಗಾಳಿ ಬೀಸುತ್ತೆ. ಕಾಂತಮ್ಮೋರೆ, ಈ ವಿಷಯಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಮ್ಮಿನೇ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಕಾಂತಮ್ಮವ್ರನ್ನ ಶ್ರಾವಣಿ ತಪ್ಕೊತಾರೆ. ಕಾಂತಮ್ಮವ್ರೆ, ನಿಜವಾಗ್ಲೂ ನನಗಂತೂ ಖುಷೀಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಗೆದ್ದುಬಿಟ್ಟೆ. ಅಲ್ಲಲ್ಲ, ಸುಬ್ಬು ನನ್ನನ್ನು ಗೆಲ್ಲಿಸ್ಬಿಟ್ಟ. ಅದೂ ಅಲ್ಲ, ನಮ್ಮಿಬ್ಬರು ಪ್ರೀತಿ ಕೊನೆಗೂ ಗೆದ್ದುಬಿಡ್ತು. ಇನ್ನು ಮುಂದೆ ನನ್ನ ಜೀವನದ ದಿಕ್ಕೇ ಬದಲಾಗುತ್ತೆ ಮತ್ತು ನನ್ನ ಬದುಕಲ್ಲಿ ತಂಗಾಳಿ ಬೀಸುತ್ತೆ ಅಂತ ಶ್ರಾವಣಿ ಖುಷಿಯಿಂದ ಹೇಳ್ತಾರೆ. ಅದನ್ನೆಲ್ಲ ನೋಡಿ ವಿಜಯವ್ರಿಗೆ ಕೋಪ ಬರುತ್ತೆ. ಇಲ್ಲ, ಈ ಕಾಂತಮ್ಮ ಏನು ಮಾಡಿದ್ಲು? ಅಷ್ಟಕ್ಕೂ ಅವರಿಬ್ರಿಗೂ ವಿಷ ಆಗ್ತೀನಿ ಅಂತ ಹೇಳಿ ಅಮೃತ ಏನಾದರೂ ಕೊಟ್ಬಿಟ್ಲ ಹೇಗೆ? ನಾವಿಬ್ಬರು ಒಂದಾಗೋದಕ್ಕೆ ನೀವೇ ಕಾರಣ ಅಂತ ಶ್ರಾವಣಿ ಬೇರೆ ಹೇಳ್ತಿದ್ದಾಳೆ. ಅಂದರೆ ಈ ಕಾಂತಮ್ಮನ ನಂಬ್ಕೊಂಡು ನಾನೇ ತಪ್ಪು ಮಾಡಿಬಿಟ್ಟ. ಆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಮದುವೆ ಆಗಿರೋದೇ ನನ್ನ ಸೋಲು ಅಂತ ಅಂದ್ಕೊಂಡಿದ್ದೆ. ಈಗೇನಾದರೂ ಅವರು ಪ್ರೀತಿಯಿಂದ ಒಂದಾಗ್ಬಿಟ್ರು ಅಂದರೆ ನನ್ನ ಸರ್ವನಾಶ ಆಗೋಗುತ್ತೆ. ಯಾವುದೇ ಕಾರಣಕ್ಕೂ ಆ ರೀತಿ ಮಾತ್ರ ಆಗಬಾರ್ದು ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತು ಇಲ್ಲಿ ಕಾಂತಮ್ಮ, ಅಲ್ಲ ಶ್ರಾವಣಿ ಮೇಡಮ್, ನಮ್ಮ ಕಾರ್ತಿಕೇಯ ಈ ಪ್ರೇಮ ಪತ್ರನ ಬೇರೆ ಹುಡುಗಿಗೂ ಕೂಡ ಬರೆದಿರ್ಬೋದಲ್ವಾ? ಸರಿಯಾಗಿ ಒಂದು ಸರಿ ನೋಡಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಇಲ್ಲ ಕಾಂತಮ್ಮ, ಇದು ಸುಬ್ಬು ನನಗೆ ಬರೆದಿರೋವಂಥ ಪತ್ರ. ಇದು ಬರೀ ಪತ್ರ ಅಲ್ಲ, ಸುಬ್ಬು ಮನಸ್ಸಿನ ಮಾತು. ಮತ್ತು ಇಲ್ಲಿರೋದು ಪದಗಳಲ್ಲ, ಸುಬ್ಬು ಎದೆ ಬಡಿತ. ಮಾತಲ್ಲಿ ಹೇಳೋಕ್ಕಾಗದೇ ಇರೋದನ್ನು ಪತ್ರದ ಮೂಲಕ ಸುಬ್ಬು ಹೇಳ್ಕೊಂಡಿದ್ದಾನೆ. ಸುಬ್ಬು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅನ್ನೋದನ್ನು ಈ ಪತ್ರದಲ್ಲಿ ಹೇಳಿದ್ದಾನೆ. ಕಾಂತಮ್ಮ, ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ. ಅದನ್ನು ಗೊತ್ತಿಲ್ಲದೆ ನಾನು ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಕೊನೆಗೂ ನೀವು ನಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಕಾರಣ ಆಗಿಬಿಟ್ರಿ ಕಾಂತಮ್ಮ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಇದನ್ನೆಲ್ಲ ವಿಜಯಾಂಬಿಕಾ ವಿಡಿಯೋ ಕಾಲಲ್ಲಿ ನೋಡ್ತಿದ್ದಾಳೆ. ನನ್ನ ಕತೆ ಮುಗೀತು, ಏನು ಅಂದ್ಕೊಂಡ್ಲೋ ಏನೋ ಅವಳು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಶ್ರಾವಣಿ, ಕಾಂತಮ್ಮೋರೆ, ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ನನಗೆ ಪತ್ರ ಕೊಟ್ಟಿರೋ ವಿಷಯನ ನೀವು ಸುಬ್ಬುಗೆ ಹೇಳಕ್ಕೆ ಹೋಗಬೇಡಿ. ಅವನು ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಅವನಾಗಿದ್ದೇ ಹೇಳ್ಕೋಬೇಕು. ಆ ರೀತಿ ಮಾಡ್ತೀನಿ ಅಂತ ಹೇಳಿ ಕಣ್ಣೀರಾಗ್ತಾ ಖುಷಿಯಿಂದ ರೂಮ್ ಒಳಗಡೆ ಹೋಗ್ತಾರೆ. ಆಗ ಕಾಂತಮ್ಮ ಬಂದು ವಿಡಿಯೋ ಕಾಲ್ನ ಕಟ್ ಮಾಡಿ ವಿಜಯಾಂಬಿಕಾಗೆ ಕಾಲ್ ಮಾಡ್ತಾರೆ. ಮೇಡಮ್ ಅವರೇ ಅಂತ ಹೇಳ್ತಾರೆ. ಬಾಯಿ ಮುಚ್ಚು ಕಾಂತಮ್ಮ, ನೀನು ಮಾತಾಡಬೇಡ. ಅಲ್ಲ, ನಮ್ಮ ಜೊತೆ ಸೇರಿಕೊಂಡು ನನಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹೇಳಿ ನೀನು ಕೂಡ ಇವಾಗ ಅವ್ರ ಜೊತೆ ಸೇರಿಕೊಂಡು ಆ ಸುಬ್ಬು ಮತ್ತು ಶ್ರಾವಣಿನೇ ಒಂದು ಮಾಡಿದ್ಯಾ. ನಿನ್ನಂಥವಳನ್ನ ನಂಬ್ಕೊಂಡು ನಾನು ನಿನ್ನ ಕೈಗೆ ಅಷ್ಟೆಲ್ಲ ದುಡ್ಡು ಕೊಟ್ಟೆ. ಮೊದಲು ನಿನಗೊಂದು ಗತಿ ಕಾಣಿಸ್ಬೇಕು. ಬಾಯಿ ಮುಚ್ಕೊಂಡು ಕಾಲ್ ಕಟ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಕಾಂತಮ್ಮ, ಇದೇನಪ್ಪ ಇದು, ಸಮುದ್ರದಲ್ಲಿ ಆಟ ಆಡಬೇಕು ಅಂತ ಅಂದ್ಕೊಂಡು ಸುನಾಮಿಲೆ ಮುಳುಗೋ ಥರ ಆಗೋಯ್ತಲ್ಲ. ಅಷ್ಟಕ್ಕೂ ನಾನು ಬರೆದಿರೋ ಪತ್ರ ಇದಲ್ಲ ಅಂತಂದರೆ ಆ ಪತ್ರ ಎಲ್ಲೋಯ್ತು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾರೆ. ಮತ್ತು ಶ್ರಾವಣಿ ಪತ್ರನೇ ನೋಡ್ತಾ ಕನ್ನಡಿ ಮುಂದೆ ನಿಂತಿರ್ತಾರೆ. ಅದೇ ಸಮಯಕ್ಕೆ ಸುಬ್ಬು ಅಲ್ಲಿಗೆ ಬರ್ತಾರೆ. ಅವರು ಕೂಡ ಶ್ರಾವಣಿನೇ ನೋಡ್ತಿರ್ತಾರೆ. ಆಗ ಶ್ರಾವಣಿ, ಸುಬ್ಬು, ಮನಸ್ಸಲ್ಲಿ ನನ್ನ ಮೇಲೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಎದುರುಗಡೆ ಅದು ಹೇಗೋ ಸುಮ್ಮನಿರ್ತೀಯಾ? ಅದೆಲ್ಲ ಹೇಗೋ ಸಾಧ್ಯ? ನಿನ್ನ ಮನಸ್ಸು ಇವಾಗ ನನಗೆ ಕನ್ನಡಿ ರೀತಿ ಕಾಣಿಸ್ತಿದೆ ಸುಬ್ಬು. ನಿನ್ನ ಕಣ್ಣಲ್ಲಿ, ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಲ್ಲಿ ನಾನೇ ತುಂಬಿದ್ದೀನಿ. ಇಷ್ಟೆಲ್ಲ ಇದ್ದರೂ ಕೂಡ ನಿನ್ನ ಪ್ರೀತಿನ ಯಾಕೋ ಬಚ್ಚಿಟ್ಟೆ ಅಂತ ಕೇಳ್ತಾರೆ. ಆಗ ಸುಬ್ಬು, ಏನೋ ಗೊತ್ತಿಲ್ಲ ಮೇಡಮ್, ನನ್ನ ಪ್ರೀತಿ ವಿಷಯನ ನಿಮ್ಮ ಹತ್ರ ಹೇಳ್ಕೊಬೇಕು ಅಂದಾಗೆಲ್ಲ 108 ವಿಘ್ನಗಳು ಅಡ್ಡ ಬರ್ತಿತ್ತು. ನನ್ನ ಮನಸ್ಸು ತುಂಬ ನೀವೇ ಇದ್ದೀರಾ ಅಂತ ಹೇಳ್ಕೊಳಕ್ಕೂ ನನ್ನ ಕೈಲಿ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಹೇಳ್ಕೊಂಬಿಡು ಸುಬ್ಬು, ನೀನು ಪ್ರೀತಿ ಮಾಡ್ತಿದ್ದೀಯ ಅನ್ನೋ ವಿಷಯ ಗೊತ್ತಾದಾಗಿಂದ ನಾನು ಗಾಳಿಲೇ ತೇಲಾಡ್ತಿದ್ದೀನಿ. ಇನ್ನು ನಿನ್ನ ಬಾಯಾರೆ ನನ್ನನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಬಿಟ್ರೆ ಆಕಾಶದಲ್ಲೇ ಹಾರಾಡ್ತಿರ್ತೀನಿ ಸುಬ್ಬು. ನಿಜ ಹೇಳಬೇಕು ಅಂದರೆ ನನಗಂತೂ ಸ್ವರ್ಗ ಸಿಕ್ತಷ್ಟೇ ಖುಷಿಯಾಗಿದೆ. ಅಷ್ಟಕ್ಕೂ ನನಗೆ ಸ್ವರ್ಗ ಯಾಕೆ ಬೇಕು? ನೀನು ಎಲ್ಲಿ ಇರ್ತೀಯೋ ನಾನು ಕೂಡ ಅಲ್ಲೇ ಇರ್ತೀನಿ. ಅದೇ ನನಗೆ ಸ್ವರ್ಗ ಇದ್ದಾಗೆ ಸುಬ್ಬು. ಇವಾಗಲಾದರೂ ನಿನ್ನ ಪ್ರೀತಿನ ನನ್ನ ಹತ್ರ ಹೇಳ್ಕೊ ಸುಬ್ಬು ಅಂತ ಹೇಳ್ತಾರೆ. ಆಗ, ಬರೀ ಮಾತಲ್ಲೇ ಹೇಳೋದಾಗಿದ್ದರೆ ನನ್ನ ಪ್ರೀತಿನ ಯಾವತ್ತೂ ಹೇಳ್ಕೊಂಬಿಡ್ತಿದ್ದೆ ಮೇಡಮ್. ನನ್ನ ಪ್ರೀತಿ ಮಾತಿಗೂ ಮೀರಿದ್ದು, ಅದಕ್ಕೆ ಇರಬೇಕು. ನಾನು ಅದನ್ನು ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಆಗಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಇಲ್ಲ ಸುಬ್ಬು, ಇನ್ನು ಕಾಯೋದ್ರಲ್ಲಿ ಅರ್ಥ ಇಲ್ಲ. ನೀನು ಹೇಳ್ಕೊಳ್ದಿದ್ರೂ ಪರವಾಗಿಲ್ಲ,
ನಾನೇ ನನ್ನ ಪ್ರೀತಿನ ಹೇಳ್ಕೊಂಡ್ಬಿಡ್ತೀನಿ ಅಂತ ಶ್ರಾವಣಿ ಯೋಚನೆ ಮಾಡ್ತಾ ಸುಬ್ಬು ಅಂತ ಕರೀತಾರೆ. ಹೇಳಿ ಮೇಡಮ್ ಅಂತ ಸುಬ್ಬು ಹತ್ರ ಬರ್ತಾರೆ. ಆಗ ಶ್ರಾವಣಿ ಸುಬ್ಬು ಕೈನ ಇಟ್ಕೊಂಡು, ಸುಬ್ಬು ನಾನು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯನ ಹೇಳಬೇಕಿತ್ತು ಅಂತ ಹೇಳ್ತಾರೆ. ಆಗ ಸುಬ್ಬು ಅದೇನು ಅಂತ ಹೇಳಿ ಮೇಡಮ್ ಅಂತ ಕೇಳ್ತಾರೆ. ಆಗ ಶ್ರಾವಣಿ ಸುಬ್ಬು, ನಾನು ನಿನ್ನನ್ನು ಅಂತ ಹೇಳೋ ಅಷ್ಟರಲ್ಲಿ ಹಾಲಲ್ಲಿ ನಿಂತ್ಕೊಂಡು ವರದರಾಜ್ ಅವರು ಜೋರಾಗಿ ಅಯ್ಯಯ್ಯೋ ಅಂತ ಕಿರಿಸ್ತಾರೆ. ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಗಾಬರಿಯಿಂದ ಹಾಲ್ಗೊಡೋಗ್ತಾರೆ. ಮತ್ತೆ ಇಲ್ಲಿ ವೀರು ಸುರೇಂದ್ರ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಮೊದಲಿಗೆ ವೀರು, ಸುರೇಂದ್ರ ನನಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ಒಂದು ಹುಡುಗಿಗೆ ಜೀವನ ಕಟ್ಕೊಟ್ವಿ ಅನ್ನೋ ನೆಮ್ಮದಿ ಇದೆ. ಆದರೆ ಈ ಕ್ರೆಡಿಟ್ನ ನಾನು ತೊಗೊಬಾರ್ದಪ್ಪ. ಏನೇ ಆದರೂ ಈ ಕ್ರೆಡಿಟ್ ಸೇರಬೇಕಾಗಿರೋದು ಶ್ರಾವಣಿ, ಸುಬ್ಬು ಮತ್ತು ನಮ್ಮ ಅಕ್ಕನಿಗೆ. ನಿಜ ಹೇಳಬೇಕು ಅಂದರೆ ಸಾವಿತ್ರಿಗೂ ಈ ಮನೆಗೂ ಏನೋ ಒಂದು ನಂಟಿದೆ ಅಂತ ಅನ್ನಿಸ್ತಿತ್ತು. ಆದರೆ ಇವಾಗ ನೋಡು, ಅವಳೇ ಈ ಮನೆಗೆ ಮಗಳಾಗಿ ಬಂದಿದ್ದಾಳೆ, ನನ್ನ ಮಗಳಾಗಿ ಬಂದಿದ್ದಾಳೆ. ನನ್ನ ಪ್ರಾಣ ಉಳಿಸ್ತೋಳು ಎಷ್ಟೇ ಆದ್ರೂ. ನಾನು ಅವಳನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ತಾರೆ. ಆಗ ಸುರೇಂದ್ರ, ಹೌದಣ್ಣ, ಸಾವಿತ್ರಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನಗಂತೂ ತುಂಬಾ ಖುಷಿಯಾಯಿತು. ಮತ್ತು ಮದನ್ನು MP ಮಗಳನ್ನ ಮದುವೆ ಆಗಿದ್ರೆ ಹೇಗಿರ್ತಿದ್ದೋ ನನಗೆ ಗೊತ್ತಿಲ್ಲ. ಆದರೆ ಇವಾಗ ಸಾವಿತ್ರಿನ ಮದುವೆ ಆಗಿದ್ದಾನೆ ಗೊತ್ತಾ, ಚೆನ್ನಾಗೇ ಇರ್ತಾನೆ. ಇಲ್ಲ ಅಂದಿದ್ರೆ ಈಗಾಗಲೇ ಮತ್ತೇರಿರೋ ಕುದುರೆಗೆ ಎಂಡ ಕುಡಿಸ್ದಂಗಾಗಿರೋದು ಅಷ್ಟೇ ಅಂತ ಹೇಳ್ತಾರೆ. ಆಗ ವೀರು, ನಿನ್ನ ಮಾತು ನಿಜನೇ. ನಾವೆಷ್ಟೇ ಹೇಳಿದ್ರು ಕೂಡ ಆ ಮದನ್ ಅವನು ತಿದ್ಕೊಳ್ಳಿಲ್ಲ. ಆದರೆ ಇವಾಗ ಅಕ್ಕ ಹೆಮ್ಮೆ ಪಡಬೇಕು. ಆ ರೀತಿ ಸಾವಿತ್ರಿ ಮದನ್ನ ಬದಲಾಯಿಸ್ತಾಳೆ ನೋಡ್ತಿರೋ ಅಂತ ಹೇಳ್ತಾರೆ. ಆಗ ಸುರೇಂದ್ರ, ಅಣ್ಣ ಏನೇ ಆದ್ರೂ MP ಮಗಳಿಗೆ ಅನ್ಯಾಯ ಆಯ್ತಲ್ವಣ್ಣ ಅಂತ ಹೇಳ್ತಾರೆ. ಆಗ ವೀರು, ಅನ್ಯಾಯ ಹೇಗೋ ಆಗುತ್ತೆ, ಇಂಥ ಹುಡುಗ ಕೈ ತಪ್ಪೋದ ಅಂತ ಹೇಳಿ ಅವರು ಖುಷಿ ಪಡಬೇಕು ಅಂತ ಹೇಳ್ತಾರೆ. ಆಗ ಸುರೇಂದ್ರ, ಅದೆಲ್ಲ ಸರಿ ಅಣ್ಣ, ಇದರಿಂದಾಗಿ MP ಸಾಹೇಬ್ರಿಗೆ ನಿನ್ನ ಮೇಲೆ ಕೋಪ ಜಾಸ್ತಿ ಆಗಿರುತ್ತೆ, ಪರ್ಸ್ನಲಿ ಮತ್ತು ರಾಜಕೀಯದಲ್ಲಿ. ಅವರು ಮೊದಲಿಂದನೂ ನಿನಗೆ ವಿರುದ್ಧವಾಗೇ ಬಂದಿರೋದು, ಇವಾಗ ಇನ್ನೂ ದ್ವೇಷ ಜಾಸ್ತಿ ಆಗಲ್ವಾ ಅಂತ ಹೇಳ್ತಾರೆ. ಆಗ ವೀರು, ಪರವಾಗಿಲ್ಲ ಬಿಡೋ, ದೇವರಿಟ್ಟಂಗೆ ಆಗುತ್ತೆ. ನಾವೆಷ್ಟೇ ಆದರೂ ನ್ಯಾಯದ ದಾರಿಲಿ ನಡೆಯೋರು, ಜನರು ಬೆಂಬಲ ನಮಗೆ ಯಾವಾಗಲೂ ಇದ್ದೇ ಇರುತ್ತೆ, ಅದೇ ನಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಬಾವ ಕೈಯಲ್ಲಿ ಲೆಟರ್ನ ಹಿಡ್ಕೊಂಡು ಜೋರಾಗಿ ಕೂಗ್ತಾ ಇರ್ತಾರೆ. ಮೋಸ ಆಗೋಯ್ತು, ನನಗೆ ಅನ್ಯಾಯ ಆಗೋಯ್ತು ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಏನಾಯ್ತು, ಏನು ಹೇಳ್ತಿದ್ರ ನೀವು ಅಂತ ಪದ್ದು ಕೇಳ್ತಾರೆ. ಆಗ ಸುಬ್ಬು, ಮಾವ ಏನಾಯ್ತು, ಯಾರು ನಿಮಗೆ ಮೋಸ ಮಾಡಿದ್ದು ಅಂತ ಕೇಳ್ತಾರೆ. ನನ್ನಂಥ ಅಮಾಯಕನಿಗೆ, ನನ್ನಂಥ ಸಾಧು ಸಂತರಿಗೆ ಈ ಕಾಂತ ಅನ್ಯಾಯ ಮಾಡಿಬಿಟ್ಲು, ಮೋಸ ಮಾಡಿಬಿಟ್ಲು. ಕಾಂತ ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿ, ಏನು ಹೇಳ್ತಿದ್ದೀರಾ, ಕಾಂತಮ್ಮ ನಿಮಗೆ ಮೋಸ ಮಾಡಿದ್ರ, ಅಂಥದ್ದು ಏನಾಯಿತು ಅಂತ ಕೇಳ್ತಾರೆ. ಆಗ ಬಾವ, ನೋಡಿ ಇಲ್ಲಿ ಪತ್ರ, ಕಾಂತ, ಆ ರಮಾಕಾಂತ ಯಾರು ಅಂತ ಕೇಳ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ರಮಾಕಾಂತನ ಅಂತ ವಿಶಾಲು ಹೇಳ್ತಾರೆ. ಆಗ ಕಾಂತಮ್ಮ, ಏ ಬಾವ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ನೋಡಿ, ಈ ಕಾಂತ ನನಗೆ ಮೋಸ ಮಾಡ್ತಾ ಇದ್ದಾಳೆ, ಯಾರೋ ಪ್ರೇಮ ಪತ್ರನ ಬರೆದಿದ್ದಾರೆ ನೋಡಿ ಇಲ್ಲಿ ಅಂತ ಆ ಪತ್ರನ ತೋರಿಸ್ತಾರೆ. ಆಗ ಕಾಂತಮ್ಮ ಸಡನ್ನಾಗಿ ಆ ಪತ್ರನ ಕಿತ್ಕೋತಾರೆ. ಅದನ್ನು ಓದ್ತಾರೆ. ಅವ್ರಿಗೆ ಗಾಬರಿ ಆಗುತ್ತೆ. ಇದೇನಿದು, ಈ ಪತ್ರ ಇಲ್ಲಿಗೆ ಹೇಗೆ ಬಂತು, ಇದನ್ನೇನಾದರೂ ಶ್ರಾವಣಿ ಮತ್ತು ಆ ಸುಬ್ಬು ನೋಡಿದನೆಂದರೆ ನನ್ನ ಬಂಡವಾಳ ಬಯಲಾಗುತ್ತೆ, ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕಾಂತಮ್ಮವರೇ, ಕೊಡಿ ಇಲ್ಲಿ ಆ ಪತ್ರನ ಓದೋಣ ಅಂತ ಪದ್ದು ಹೇಳ್ತಾರೆ. ಆಗ ಸುಬ್ಬು, ಕಾಂತಮ್ಮತ್ತೆ, ಯಾರ ರಮಾಕಾಂತ, ಕೊಡಿ ಇಲ್ಲಿ ಆ ಪತ್ರನ ಓದೋಣ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ನೋಡಿ ಇದು ಪ್ರೇಮ ಪತ್ರ ಅಲ್ಲ, ಇದು ನನ್ನ ಬಿಟ್ಟು ಬೇರೆ ಯಾರು ನೋಡೋ ಹಾಗಿಲ್ಲ ಅಂತ ಹೇಳಿ ಆ ಪತ್ರನ ಅರ್ದು ಬಾಯಿಗೆ ಹಾಕೋತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ಬಾವ, ಈ ಪತ್ರ ರಮಾಕಾಂತನೇ ಬರೆದಿರೋದು ಅನ್ನೋದು ಕನ್ಫರ್ಮ್ ಆಯಿತು, ಈ ಕಾಂತ ನನಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ, ಅಲ್ಲ ಅಮ್ಮ, ನಮ್ಮ ಅತ್ತೆ ಹೀಗೆ ಅಳೋದಕ್ಕೆ ಅನಿಸುತ್ತೆ, ನಮ್ಮ ಮಾವ ಸಂಸಾರನ ಬಿಟ್ಟು ಸನ್ಯಾಸಿ ಆಗಿದ್ದು, ಅತ್ತೆ ಏನಿದೆಲ್ಲ, ಚಿನ್ನದಂತ ನಮ್ಮ ಮಾವನಿಗೆ ಮೋಸ ಮಾಡೋದಕ್ಕೆ ಹೊರಟಿದ್ರೆ ನೀವು ಅಂತ ಕೇಳ್ತಾರೆ. ಆಗ ಕಾಂತಮ್ಮ, ಇಲ್ಲ ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಇದು ಪ್ರೇಮ ಪತ್ರ ಅಲ್ಲ ಅಂತ ಹೇಳ್ತಾರೆ. ಆಗ ಪದ್ದು, ಅಲ್ಲ ಕಾಂತಮ್ಮೋರೆ, ಅದು ಪ್ರೇಮ ಪತ್ರ ಅಲ್ಲ ಅಂದಮೇಲೆ ಅದನ್ನು ಓದೋದಕ್ಕೆ ಕೊಡ್ಬೋದಾಗಿತ್ತಲ್ಲ, ನೀವು ನೋಡಿದ್ರೆ ಆ ಪತ್ರನ ಯಾರಿಗೂ ತೋರಿಸ್ತಾ ಇರೋದು ಬಾಯಿಗೆ ಹಾಕೊಂಡ್ಬಿಟ್ರಿ, ನಿಮಗೆ ಬರೆದಿರೋದಲ್ಲ ಅಂತ ನೀವು ಸಾಬೀತು ಮಾಡಬೇಕಿತ್ತು ಅಂತ ಹೇಳ್ತಾರೆ. ಆಗ ವಿಶಾಲ್, ಹೌದು ಕಾಂತಮ್ಮೋರೆ, ನೀವು ಯಾಕೆ ಹೀಗೆ ಮಾಡಿದ್ರಿ, ನಾವು ಆ ಪತ್ರ ನೋಡಬೇಕು ಅಂತ ಕೇಳಿ ತಕ್ಷಣ ಅದನ್ನು ಅರ್ದು ಬಾಯಿಗೆ ಹಾಕೊಂಡ್ರಲ್ಲ ಅಂತ ಕೇಳ್ತಾರೆ. ಆಗ ಬಾವ, ಇಷ್ಟೆಲ್ಲ ಆದಮೇಲೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಇರಲ್ಲ, ನಾನು ಹಿಮಾಲಯಕ್ಕೆ ಹೊರಟೋಗ್ತೀನಿ ಅಂತ ಹೇಳ್ತಾರೆ. ಆಗ ಪದ್ದು, ಬೇಡ ಬೀಗ್ರೆ, ನನ್ನ ಮಾತು ಕೇಳಿ, ನಾನು ಮಾತಾಡ್ತೀನಿ ಸುಮ್ಮನಿರಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ, ಈ ಭಾವನಿಂದ ನನಗೆ ಒಂದಲ್ಲ ಒಂದಿನ ಸಮಸ್ಯೆ ಆಗೇ ಆಗುತ್ತೆ, ಹೇಗಾದರೂ ಮಾಡಿ ಇವನ್ನ ಸಮಾಧಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾ, ಭಾವ ನಿನಗೆ ನನ್ನ ಮೇಲೆ ನಂಬಿಕೆ ಅನ್ನೋದೇ ಇಲ್ವಾ, ನಾನು ನಿನಗೆ ಮೋಸ ಮಾಡ್ತೀನಾ, ನೀನೇ ಹೇಳೋ, ನಿನಗೆ ನನ್ನ ಮೇಲೆ ನಂಬಿಕೆ ಬರಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳೋ, ಈ ಮನೆ ಮೇಲಿಂದ ಜಿಗಿಲ ಅಥವಾ ಬೆಂಕಿಗೆ ಆಹುತಿ ಆಗಲಾ, ಏನು ಮಾಡಬೇಕು ಹೇಳೋ ಅಂತ ಕೇಳ್ತಾರೆ.
ಆಗ ಭಾವ, ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ, ಸಮಾಧಾನದ ಮಾತು ಹೇಳ್ದಲ್ಲ ಅಷ್ಟೇ ಸಾಕು, ಈಗ ನಾನು ಧ್ಯಾನ ಮಾಡ್ತೀನಿ, ಇದ್ರ ಬಗ್ಗೆ ನಾಳೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಧನಲಕ್ಷ್ಮಿ, ಅತ್ತೆ ಹೇಗಿದೆ, ಏಟಿಗೆ ಎದುರೇಟು, ನನ್ನ ತಮ್ಮನ ಜೀವನ ನಾಶ ಮಾಡೋಕ್ಕೆ ಹೊರಟಿದ್ರಿ ಅಲ್ವಾ, ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನೋಡ್ತೀರಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಕಾಂತಮ್ಮ ಅಲ್ಲಿಂದ ಹೋಗ್ತಾರೆ. ಮತ್ತು ಶ್ರಾವಣಿ, ಇವತ್ತು ಸುಬ್ಬುಗೆ ನಾನು ಪ್ರೀತಿ ಹೇಳ್ಕೊಳಕ್ಕಾಗಲೇ ಇಲ್ಲ, ಇರಲಿ ನಾಳೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೋಬೇಕು, ಸುಬ್ಬು ಮನಸ್ಸಲ್ಲಿ ನಾನು ಇದ್ದೀನಿ ಅಂತ ಗೊತ್ತಾಯ್ತಲ್ಲ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸುಬ್ಬು, ಇಷ್ಟಾದಮೇಲೆ ನಾನು ಮೇಡಮ್ಗೆ ನನ್ನ ಪ್ರೀತಿನ ಹೇಳ್ಕೋಬಾರ್ದು, ಅವ್ರ ಮನಸ್ಸಲ್ಲಿ ಇನ್ನೂ ಶ್ರವಣ ಇದ್ದಾನೆ ಅನಿಸುತ್ತೆ, ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಬೇಕು, ನನ್ನ ಪ್ರೀತಿನ ಬಿಟ್ಕೊಟ್ರು ಪರವಾಗಿಲ್ಲ, ಅವರಿಬ್ಬರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ವಿಜಯ ಸುಬ್ಬು ಶ್ರಾವಣಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆ ಶ್ರಾವಣಿ, ಸುಬ್ಬು ಮುಂದೆ ನಾನು ಸೋತ್ಬಿಟ್ಟೆ, ಇರಲಿ ಈ ವಿಜಯಾಂಬಿಕಾ ಸೋತಿರಬಹುದು ಆದರೆ ಸತ್ತಿಲ್ಲ, ಒಂದು ಸಣ್ಣ ಅವಕಾಶ ಸಿಕ್ಕಿದ್ರು ಅದನ್ನು ನನ್ನ ಲಾಭಕ್ಕೆ ಬಳಸ್ಕೊಂಡು ವಿಜಯ ಸಾಧಿಸೋದು ಹೇಗೆ ಅಂತ ನನಗೆ ಗೊತ್ತಿದೆ, ಆದರೂ ಎಲ್ಲ ನನ್ನ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ, ಈಗ ನಾನು ಏನು ಮಾಡಲಿ, ಒಂದು ಕಡೆ ಆ ಸುಬ್ಬು ಶ್ರಾವಣಿ, ಇನ್ನೊಂದು ಕಡೆ ಆ ನಂದಿನಿ ಅನ್ನೋ ಹೆಸರು, ಮತ್ತು ತಪ್ಪಿಸ್ಕೊಂಡಿರೋ ಆ ಪೃಥ್ವಿ, ಇಷ್ಟು ಸಾಲದು ಅಂತ ಈ ಹಳ್ಳಿ ಹುಡುಗಿ ನನ್ನ ಸೊಸೆ ಅಂತೆ, ಇದನ್ನೆಲ್ಲ ನನಗೆ ಹೇಗೆ ಸಹಿಸ್ಕೊಳ್ಳಿ, ನಾನೇ ಕಟ್ಟಿರೋ ಸಾಮ್ರಾಜ್ಯ ಮುಳುಗಬಾರ್ದು, ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ಅವ್ರಿಗೆ ಒಂದು ಫೋನ್ ಬರುತ್ತೆ. ಅವ್ರ ಕಡೆ ಹುಡುಗರು ಫೋನ್ ಮಾಡಿರ್ತಾರೆ. ಮೇಡಮ್, ಇಷ್ಟು ದಿನ ನಾವು ಆ ಪೃಥ್ವಿನ ಹುಡುಕ್ತಾ ಇದ್ವಲ್ಲ ಮೇಡಮ್, ಅವನು ಸಿಕ್ಕಿದ್ದಾನೆ, ಅವನು ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಿದೆ ಮೇಡಮ್, ಅವನನ್ನು ಊರಾಚೆ ಯಾವುದೋ ಒಂದು ಮನೆಯಲ್ಲಿ ಇರಿಸಿದ್ದಾರೆ, ಯಾರೋ ಒಬ್ಬರು ಪ್ರತಿದಿನ ಅವನಿಗೆ ಊಟ ತಿಂಡಿ ತಂದು ಕೊಡ್ತಾರಂತೆ, ಅವನು ಮನೆ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಮೇಡಮ್, ಪಕ್ಕ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ತಾರೆ. ವಿಜಯ್ಗೆ ಖುಷಿಯಾಗುತ್ತೆ. ಹೌದಾ, ಮೊದಲು ಅವನನ್ನ ಎತ್ತಾಕೊಂಡು ಹೋಗಿ, ಅವನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಾರೆ. ಮೇಡಮ್ ನೀವು ಓಕೆ ಅನ್ನೋದೇ ಆದರೆ ಇವತ್ತೇ ಅವನ್ನ ಮುಗಿಸ್ಬಿಡ್ತೀವಿ ಅಂತ ರೌಡಿಗಳು ಹೇಳ್ತಾರೆ. ಆಗ ವಿಜಯ, ಬೇಡ ಬೇಡ, ಅವನು ಜೀವಂತವಾಗಿ ನನಗೆ ಸಿಗಬೇಕು, ಅವನಿಂದ ಸಾಕಷ್ಟು ಸತ್ಯ ನನಗೆ ಗೊತ್ತಾಗಬೇಕು, ನಾನು ಹೇಳೋ ಜಾಗಕ್ಕೆ ಅವನನ್ನು ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಆಗ ರೌಡಿ, ಅಲ್ಲ ಮೇಡಮ್, ಅವನ್ನ ಕರ್ಕೊಂಡೋಗಿ ಮತ್ತೆ ತಪ್ಪಿಸ್ಕೊಂಡ್ರೆ ಏನು ಮಾಡೋದು ಅಂತ ಹೇಳ್ತಾರೆ. ಅವನು ತಪ್ಪಿಸ್ಕೊಳ್ದೇ ಇರೋ ಹಾಗೆ ನೀವು ನೋಡ್ಕೋಬೇಕು, ನಾನು ನಿಮಗೆ ಒಂದು ಜಾಗನ ಹೇಳ್ತೀನಿ, ಅಲ್ಲಿಗೆ ಅವನ್ನ ಕರ್ಕೊಂಡೋಗಿ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಮತ್ತೆ ಜೋರಾಗಿ ನಗ್ತಾ ಇರ್ತಾರೆ. ಇಷ್ಟೊತ್ತು ನನ್ನ ಕತೆ ಮುಗ್ದೇ ಹೋಯ್ತು, ನಾನು ಸೋತ್ಬಿಟ್ಟೆ ಅಂತ ಅಂದ್ಕೋತಾ ಇದ್ದೆ, ಈಗ ನನ್ನ ಗೆಲುವಿನ ಸವಾರಿ ಮುಂದುವರಿಯುತ್ತೆ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಶುರುವಾಗಿದ್ದೆ ಆ ಪೃಥ್ವಿಯಿಂದ. ಇಷ್ಟೊತ್ತಿಗೆ ಶ್ರಾವಣಿ ಮತ್ತು ಮ್ಯಾಡಿ ಮದುವೆ ಆಗಬೇಕಾಗಿತ್ತು, ಆದರೆ ಆ ಟೈಮಲ್ಲಿ ಅವನು ತಪ್ಪಿಸ್ಕೊಂಡ, ಹಾಗಾಗಿ ಮದುವೆ ಕಡೆ ನಾನು ಗಮನ ಕೊಡೋಕ್ಕಾಗಲಿಲ್ಲ. ಆ ಸುಬ್ಬು ಶ್ರಾವಣಿ ಮದುವೆ ಆಗೋಯ್ತು. ಅವತ್ತಿಂದ ನಾನು ಸೋಲ್ತಾನೇ ಇದ್ದೀನಿ, ಆದರೆ ಈಗ ಅವನು ಮತ್ತೆ ನನಗೆ ಸಿಕ್ಕಿದ್ದಾನೆ, ಎಲ್ಲ ಮತ್ತೆ ನನ್ನ ಕಂಟ್ರೋಲಿಗೆ ಬರುತ್ತೆ. ಅವನು ಇಷ್ಟು ದಿನ ಎಲ್ಲಿದ್ದ, ಯಾರ ಜೊತೆ ಇದ್ದ ಅಂತ ತಿಳ್ಕೊಬೇಕು, ಸಾಲಿಗ್ರಾಮದ ಸತ್ಯನೆಲ್ಲ ಯಾರ ಹತ್ರ ಹೇಳಿದ್ದಾನೆ ಅದನ್ನು ತಿಳ್ಕೊಬೇಕು, ಅವನಿಂದ ಸತ್ಯ ಎಲ್ಲ ತಿಳ್ಕೊಂಡ್ಮೇಲೆ ಅವನ ಕಥೆನ ಮುಗಿಸ್ಬೇಕು ಅಂತ ಮಾತಾಡ್ತಾ ಜೋರಾಗಿ ನಗ್ತಾ ಇರ್ತಾರೆ. ಇಲ್ಲಿಗೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಮಂಗಳವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.